ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಗೇಲ್ ಮತ್ತು ಚಾಹಲ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದಂತ ವೆಟ್ಟೋರಿ. ಹೌದು, IPL 10ನೇ ಆವೃತ್ತಿಯ 20ನೇ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಬೆಂಗಳೂರು ತಂಡ ಸೆಣಸಾಟವನ್ನ ನಡೆಸಿತ್ತು. ಈ ಒಂದು ಪಂದ್ಯದಲ್ಲಿ ಅಮೋಘ ಸಾಮರ್ಥ್ಯವನ್ನ ತೋರಿ ತಂಡದ ಗೆಲುವಿಗೆ ಕಾರಣರಾಗಿದ್ದಂತ ಕ್ರಿಸ್ ಗೇಲ್ ಮತ್ತು ಸ್ಪಿನ್ನರ್ ಚಾಹಲ್ ಅವರಿಗೆ ಬೆಂಗಳೂರು ತಂಡದ ಮುಖ್ಯ ಕೋಚ್ ಡ್ಯಾನಿಯಲ್ ವೆಟ್ಟೋರಿ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೌರಾಷ್ಟ್ರ ಕ್ರಿಕೆಟ್ ಸಂಸ್ಥೆಯ ಮೈದಾನದಲ್ಲಿ ಮಂಗಳವಾರ ರಾತ್ರಿ ನಡೆದಂತಹ ಪಂದ್ಯದಲ್ಲಿ RCB 21 ರನ್ಗಳ ಒಂದು ರೋಚಕ ಜಯವನ್ನ ಸಾಧಿಸುತ್ತೆ. ಈ ಮೂಲಕ ಕೊಹ್ಲಿ ಪಡೆ ಗೆಲುವಿಗೆ ನೀಡಿದಂತ 214 ರನ್ಗಳ ಗುರಿಯನ್ನ ಬೆನ್ನತ್ತಿದಂತ ಗುಜರಾತ್ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಅನ್ನ ಕಳ್ಕೊಂಡು ಕೇವಲ 192 ರನ್ಗಳನ್ನ ಮಾತ್ರ ಗಳಿಸಲು ಸಾಧ್ಯವಾಗುತ್ತೆ. ಈ ಪಂದ್ಯದಲ್ಲಿ ಕ್ರಿಸ್ ಗೇಲ್ ಅವರು ಕೇವಲ 38 ಎಸೆತಗಳಲ್ಲಿ 77 ರನ್ಗಳನ್ನ ಬಾರಿಸಿದ್ರು ಮತ್ತು ಚಾಹಲ್ ಅವರು ಕೇವಲ 31 ರನ್ಗಳನ್ನ ನೀಡಿ 3 ವಿಕೆಟ್ ಅನ್ನ ಗಳಿಸಿ ಬೆಂಗಳೂರು ತಂಡದ ಒಂದು ಜಯಕ್ಕೆ ಕಾರಣರಾಗಿದ್ರು ಅಂತಾನೆ ಹೇಳ್ಬೋದು. ಡ್ಯಾನಿಯಲ್ ವೆಟ್ಟೋರಿ ಅವರು ಏನ್ ಹೇಳ್ತಾರೆ ಅಂದ್ರೆ, ತಾವು ಪ್ರತಿನಿಧಿಸುವಂತಹ ತಂಡದ ಗೆಲುವಿಗಾಗಿ ಗೇಲ್ ಅವರು ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾರೆ. ಡಿವಿಲಿಯರ್ಸ್ ಅವರು ಗಾಯಗೊಂಡಿದ್ದರಿಂದ ಗುಜರಾತ್ ವಿರುದ್ಧ ಅವರು ಆಡಲು ಸಾಧ್ಯ ಆಗಿರಲಿಲ್ಲ. ಈ ಅವಕಾಶವನ್ನ ಉಪಯೋಗಿಸಿಕೊಂಡಂತ ಗೇಲ್ ಅವರು ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿದ್ದಾರೆ. ನಾವು ಅವರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಒತ್ತಡವನ್ನ ಇರೋದಿಲ್ಲ, ಬದಲಾಗಿ ಪ್ರತಿ ಪಂದ್ಯದಲ್ಲೂ ಸ್ವಾಭಾವಿಕ ಆಟವನ್ನ ಆಡುವಂತ ಸ್ಫೂರ್ತಿಯನ್ನು ತುಂಬುತ್ತಾರೆ ಅಂತ ಡ್ಯಾನಿಯಲ್ ವೆಟ್ಟೋರಿ ಅವರು ಹೇಳಿರುವಂತದ್ದು. ಇನ್ನು ಚಾಹಲ್ ಅವರ ಬಗ್ಗೆ ಮಾತನಾಡಿದಂತ ವೆಟ್ಟೋರಿ, ಚಾಹಲ್ ಪ್ರತಿಭಾವಂತ ಆಟಗಾರ. ಚಾಂಪಿಯನ್ಸ್ ಲೀಗ್ ಫೈನಲ್ ನಲ್ಲಿ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಅನ್ನ ಮಾಡಿದ್ರು, ಅವರ ನಂಬಿಕೆಯನ್ನ ಉಳಿಸಿಕೊಂಡಿದ್ದಾರೆ ಅಂತ ಹೇಳಿರುವಂತದ್ದು. ನಿಮ್ಗೆ ಅನ್ಸುತ್ತೆ ಗೇಲ್ ಮತ್ತು ಚಾಹಲ್ ಅವರಿಗೆ ವೆಟ್ಟೋರಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತದ್ದು? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮಗೆ ಅದರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.